ಸತ್ಯ ನ್ಯೂಸ್ ನೈಜ ಸುದ್ದಿಯ ಅನಾವರಣ. ವಿದ್ಯಾರ್ಥಿ ಸಾವಿಗೆ ಕಾರಣರಾದ ಕಡೂರು ಕ್ಷೇತ್ರದ ಶಿಕ್ಷಣಾಧಿಕಾರಿಯನ್ನು ವಿಚಾರಣೆಗೊಳಪಡಿಸಿ ತನಿಖೆ ನಡೆಸುವಂತೆ ಒತ್ತಾಯ. ಷಡಾಕ್ಷರಿ ಅಂತ ನಾನು ಕಡೂರು ತಾಲೂಕು ಸಂಘಟನಾ ಕಾರ್ಯದರ್ಶಿ ಮಡಿವಾಳ ಸಮಾಜದಲ್ಲಿ. ಇದು ಒಂದು ಏನಪ್ಪ ಅಹಿಕರ ಘಟನೆ ಅಂತ, ನಮಗೆ ಅತ್ಯಂತ ಹಿಂದುಳಿದ ಸಮಾಜ. ನಾವು ಯಾವುದೇ ಆರ್ಥಿಕವಾಗಿ ರಾಜಕೀಯವಾಗಿ ಯಾವುದ್ರಲ್ಲೂ ನಾವು ಮುಂದುವರೆದಿಲ್ಲ. ಇವತ್ತು ಒಂದು ಬಹಳ ನಮ್ಮ ಕಡೂರಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಅಂದ್ರೆ, ನಮ್ಮ ಸಮಾಜದ ಹೆಣ್ಣುಮಗು ಒಬ್ಳು ಗಾನವಿ ಅಂತ, ಅವ್ರ ತಂದೆ ಅಂಜನಪ್ಪ ಅಂತ, ಮಡಿವಾಳ ಸಮಾಜ ಅಂಜನಪ್ಪ ಅವರ ಪುತ್ರಿ ಗಾನವಿ ಅಂತ, ಮರುಸಿದ್ದೇಶ್ವರ ಪ್ರೌಢಶಾಲೆ ಎಳ್ಳೆಮೆಣಸಲ್ಲಿ 10th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾಳೆ. ಓದ್ತಿದ್ದಾಗ ಫಸ್ಟ್ ಪ್ರಿಪೇಟಿಲಿ 500ಕ್ಕೆ 93 ಮಾರ್ಕ್ಸ್ ತೆಗೆದಿದ್ಯಾ ಅಂತ BO MS ತಿಮ್ಮಯ್ಯ 55 ವರ್ಷ ಇವರು ಏಕಾಏಕಿ ಎಲ್ಲೂ ವಿಸಿಟ್ ಕೊಟ್ಟಿದ್ರೋ ಗೊತ್ತಿಲ್ಲ. ಒಂದು ಹೆಣ್ಣು ಮಗುವಿನ ಮನೆಗೆ 9 ಗಂಟೆಗೆ ರಾತ್ರಿ ಬಂದು ಮನೆ ಬಾಕ್ಲು ತಟ್ತಾರೆ. ಬಾಕ್ಲು ತಟ್ಬಿಟ್ಟು, ಏನ ಗಾನವಿ ಅಂದ್ರೆ ಯಾರಮ್ಮ ಅಂತ, ನಾನೇ ಸರ್ ಅಂತ ಒಳಗ್ ಬನ್ನಿ ಅಂತ ಕರೀತಾರೆ. ತಂದೆ ತಾಯಿಗಳೆಲ್ಲ ಇರ್ತಾರೆ. ಏನಮ್ಮ ನೀನು SLC ನಲ್ಲಿ ನೀನು 500ಕ್ಕೆ 93 ಮಾರ್ಕ್ಸ್ ತೆಗೆದಿದೆಯಲ್ಲಮ್ಮ, ಎಲ್ಲಮ್ಮ ಪಾಸ್ ಆಗ್ತೀಯ ಅಂತ BO ಒಂಥರ ಗಾಬರಿಯಾಗಿ ಹುಡುಗಿಯ ಬಗ್ಗೆ ಹೇಳ್ತಾರೆ. ಆ ಹುಡುಗಿ ಏನೋ ಒಂಥರ ಬೇಜಾರಾಗಿ, ಆಮೇಲೆ ಅಲ್ಲಿದ್ದಂತ ಮಾರ್ಕ್ಸ್ಗಳನ್ನ, ನೀನು 93 ಮಾರ್ಕ್ಸ್ ತೆಗೆದಿದೆಯಲ್ಲ, 9, 8 ಮಾರ್ಕ್ಸ್ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ತೆಗೆದಿದ್ಯಾ ಅಂತ ಹೇಳಿ BO ಏನ್ ಮಾಡ್ತಾರೆ, ಇಂಗ್ಲಿಷ್ ಲೆಕ್ಚರರ್ಗೆ ಫೋನ್ ಮಾಡಿ, ಹುಡುಗಿ 9 ಮಾರ್ಕ್ಸ್ ತೆಗೆದಿದೆಯಲ್ಲಪ್ಪ ಇಂಗ್ಲಿಷ್ ನಲ್ಲಿ, ಎಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿ ಅಲ್ಲಿದ್ದಂತ ಹುಡುಗಿ ತಂದೆ ತಾಯಿ ಮುಂದೆ ಹೇಳ್ತಾರೆ. ಅಲ್ಲಿದ್ದಂತ ಹುಡುಗಿ ಸ್ವಂತ ಬೆಡ್ರೂಮ್ ಅಲ್ಲಿ ಇದ್ದಂತ ಒಂದು ಕೋಣೆಗೆ ಹೋಗಿ BO ಅವರು ಆ ಹುಡುಗಿ ಜೊತೆಲಿ ನಿಲ್ಸ್ಕೊಂಡು ಒಂದು ಫೋಟೋ ತೆಗಿತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಈ ಹುಡುಗಿ ಮನಸ್ಸಿಗೆ 9 ಗಂಟೆಗೆ ಜೀಪ್ ಬಂದಾಗ ಅಕ್ಕಪಕ್ಕದಲ್ಲಿ ಏನೋ ಜೀಪ್ ಅಂತಲ್ಲ ಅಂತ ಹೇಳಿ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಗಾಬರಿ ಆಗ್ತಾರೆ. ಇವರು BO ನೀನು ಓದಲ್ವ ಹಂಗೆ ಹಿಂಗೆ ಅಂತ ಮಾನಸಿಕವಾಗಿ ಎಲ್ಲ ತರ ಬೈದು ಆದ್ಮೇಲೆ ಹುಡುಗಿ ಮಾನಸಿಕವಾಗಿ ಅಸ್ವಸ್ಥಳಾಗಿ BO ಫೋಟೋ ಎಲ್ಲ ತಕೊಂಡು ಎಲ್ಲ ಮನೆಯಿಂದ ಹೊರಗಡೆ ಹೋಗ್ತಾನೆ. ನೀನು ಓದಲ್ಲ, ನೀನು ಹಂಗೆ ಹಿಂಗೆ ಎಲ್ಲಿ ಪಾಸ್ ಆಗ್ತೀಯಾ, ಪ್ರಿಪೇಟರಿ ಫಸ್ಟ್ ಪ್ರಿಪೇಟರಿ ಸೆಕೆಂಡ್ ಪ್ರಿಪೇಟರಿಗೆ ಎಕ್ಸಾಮ್ ಇರುತ್ತೆ, ಹೇಳ್ಬೇಕಾಗುತ್ತೆ. ಆದ್ರೂ ಮಾರ್ಚ್ನಲ್ಲಿ SLC ಎಕ್ಸಾಮ್ ನಡೀತಿರ್ತದೆ. ಅದನ್ನ ಬಂದಂತ BOಗಳು ಧೈರ್ಯ ತುಂಬಿ ಹೆಣ್ಣು ಮಕ್ಕಳಿಗೆ ನಮ್ಮ ಓದು ಅಂತ, ಚೆನ್ನಾಗಿ ಓದಿ ಅಂತ ಆಶ್ವಾಸನೆ ಕೊಡಬೇಕೆ ಹೊರತು, ಏಕೆಯಾಗಿ 9 ಗಂಟೆಗೆ ನಮ್ಮ ಗಾನವಿ ಅಂತ ಮನೆ ಹುಡುಗಿ ಹೆಣ್ಮಗಿ ಮನೆಗೆ ಬಂದು ಏನಕ್ಕಿಂತ ನಮಗೆ ಗೊತ್ತಿಲ್ಲ. ಅದು ಹೋದ ನಂತರ BO ಹೋದ ನಂತರ 2 ದಿವಸ ಹುಡುಗಿ ಮಂಕಾಗಿರುತ್ತೆ, ಯಾರ ಜೊತೆನೂ ಮಾತಾಡೋದಿಲ್ಲ, ಊಟ ತಿಂಡಿ ಬಿಟ್ಟಿರುತ್ತೆ. 27, 28ನೇ ತಾರೀಕು ಅವಳು ಮ್ಯಾಥ್ಸ್ ಕನ್ನಡ ಎಕ್ಸಾಮ್ ಬರೀತಾಳೆ. 28ನೇ ತಾರೀಕು ಅವಳು ಏನ್ ಮಾನಸಿಕವಾಗಿ ಯಾರು ಮಾತಾಡ್ಸೋದಿಲ್ಲ, ಯಾರು ಅಕ್ಕಪಕ್ಕ ಮಾತಾಡ್ಸಲ್ಲ, ಹಿಂಗೆಲ್ಲ ಹುಡುಗಿ ಏನೋ ಆಗಿದೆ ಅಂತ ಮಾನಸಿಕ ಯೋಚನೆ ಮಾಡಿ BO ಬಂದು ಹೋದ್ಮೇಲೆ ಯಾಕೆ ಅವಳು ರಾತ್ರಿ 7:00ವರೆಗೆ ಏನ್ ಮಾಡ್ತಾಳೆ, ಮನೇಲಿದ್ದಂತ ಅವರೇ ಕೆಳಗಿರ್ತಕ್ಕಂಥ ವಿಷ ಬೀಜಗಳನ್ನ ನುಂಗ್ಬಿಡ್ತಾಳೆ. ನುಂಗಿ ಆತ್ಮಹತ್ಯೆಗೆ ಶರಣಾಗ್ತಾಳೆ. ಶರಣಾದ್ಮೇಲೆ ಸಾರ್ವಜನಿಕ ಹಾಸ್ಪಿಟ್ಲಿಗೆ ತಂದೆ ಕರ್ಕೊಂಬರ್ತಾಳೆ. ತಂದೆ ಕರ್ಕೊಂಬಂದ ಆದ್ಮೇಲೆ ಇಲ್ಲಿ ಚಿಕಿತ್ಸೆ ಫಲಕಾರಿ ಆದ್ಮೇಲೆ ಶಿವಮೊಗ್ಗ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಚಿಕಿತ್ಸೆ ಹೋಗೋದ್ರಲ್ಲಿ ಸಾವನ್ನಪ್ಪುತ್ತಾಳೆ. ಸಾವನ್ನಪ್ಪದ್ಮೇಲೆ ತಂದೆಗೆ ಹೆಣ ತರಬೇಕಾಗತ್ತೆ. ಅಲ್ಲಿಂದ ಏನಾಗುತ್ತೆ, XD ಸ್ಟೇಷನ್ ಇಂದ ಪೊಲೀಸ್ ತರಬೇಕಾಗತ್ತೆ, FIR ತಗೊಳಕ್ಕೆ ಏನ್ ಬರುತ್ತೆ. ಅವಾಗ ಅವ್ರ ತಂದೆ ಏನು ಅವಿದ್ಯಾವಂತರು, ಏನು ಗೊತ್ತಿರಲ್ಲ, ಎಂತೂ ಇರಲ್ಲ. ಏನ್ ನಡೆದಿರುತ್ತೋ BO ಬಂದು ಹೋದ್ಮೇಲೆ ಅದು ಏನಾಗಿದೆ ಅಂತ ಅವ್ರು ಅಳುವು ತೋಡ್ಕೊಳಕ್ ಆಗ್ದಲೆ FIR ಅಲ್ಲಿ ಅಂತ ಏನ್ ಬರುತ್ತೆ, FIR ಏನು ಮೆನ್ಷನ್ ಮಾಡ್ದಲೆ ಆ ಹುಡುಗಿದ FIR ಹೋಗಿ ಮೆಗ್ಗಾನ್ ಹಾಸ್ಪಿಟ್ಲ್ ತಂದು ತಕ್ಷಣ ಸುಟ್ಟಾಕಿ ಇದ್ ಮಾಡ್ತಾರೆ. ಅದು ಆದ್ಮೇಲೆ ಒಂದ್ 2-3 ದಿವಸಕ್ಕೆ ನಮ್ಮ ಸಮಾಜಕ್ಕೆ ಒಂದು ಬಂದು ಹೇಳ್ತಾರೆ, ಸರ್ ನಮ್ಮ ಮಗಳು BO ಬಂದು ಹೋದ್ಮೇಲೆ ಈ ತರ ನಮ್ಮ ಮಗಳು ಬಹಳ ಮಾನಸಿಕವಾಗಿ ಯೋಚನೆ ಮಾಡೋದು, ನಮ್ಮ ಸಮಾಜದಲ್ಲಿ ಈ ತರ ಬಂದು ಒಂದ್ ಮಗು ಕಳ್ಕೊಂಡ್ಬಿಟ್ಟಿನಿ, ನ್ಯಾಯ ಕೊಡಿಸಿ ಅಂತ ಸಂಘಕ್ಕೆ ಬಂದು ಕೇಳ್ಕೊಂಡಾದ್ಮೇಲೆ ನಾವು ಆದಂತೂ ಇವೆಲ್ಲ ವರದಿಗಳನ್ನ ತಾವು ಆಯುಕ್ತರಿಗೆ, ಕಮಿಷನರಿಗೆ ಎಲ್ಲ ಅವ್ರ ತಂದೆ ಲೆಟರ್ ಕೊಟ್ಟಾದ್ಮೇಲೆ DC ಗೆ, AC ಗೆ, SP ಅವ್ರಿಗೆ ಎಲ್ಲರಿಗೂ ಕೊಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಹಾಗೆ BO ಸ್ವಲ್ಪ ಕೆಲವು ಸಾರ್ವಜನಿಕ ವಲಯದಲ್ಲೂ ಸ್ವಲ್ಪ ಮಾತುಗಳು ಬರ್ತಾ ಇದ್ರ ಬಗ್ಗೆ ಬಹಳ ಇದಿದೆ. ಶಿಕ್ಷಕರ ಜೊತೆ ಬಹಳ ತರ ಬೇರೆ ತರ ಮಾತಿನಲ್ಲಿ ಸ್ವಲ್ಪ ರಫ್ ಆಗಿ ಮಾತಾಡ್ತಕ್ಕಂಥ ಬಿಹೇವಿಯರ್ ಸ್ವಲ್ಪ ನಡೀತಾ ಇದೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಆಗಿರ್ತಕ್ಕಂಥ ಗಾನವಿಗೆ ಸತ್ಯ ಸಂಗತಿ ಒದಗಿಸಿ ನ್ಯಾಯ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಇದನ್ನ ಹೆಚ್ಚಿನ ಪೊಲೀಸ್ ಇಲಾಖೆ ಹಾಗೂ ಗೃಹ ಸಚಿವರು ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡಿ ಏನಾಗಿದೆ ಇದ್ರ ವಾಸ್ತುಸ್ಥಿತಿ ಅಂತ ಹೇಳಿ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂಡು ತಮ್ಮಲ್ಲಿ ಕಳೆ ಕೇಳ್ಕೊಂತೀನಿ. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ವಸಂತ್ ಕುಮಾರಿ. ನಾನು DSS ಅಂಬೇಡ್ಕರ್ ಧ್ವನಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಈಗ ನಾವೇನ್ ಮಾತಾಡ್ಬೇಕು ಅಂತ ಅಂದ್ಕೊಂಡ್ರೆ, ಇವತ್ತು ಎಳ್ಳಂಬಳಸೆ ಗ್ರಾಮದಲ್ಲಿ ಗಾನವಿ ಅನ್ನೋ ಹುಡುಗಿ ಹೈಸ್ಕೂಲ್ ಓದ್ತಾ ಇದ್ದಂತ ಒಬ್ಬ ಹೆಣ್ಮಗಳು ಪ್ರಿಪೇಟರಿ ಎಕ್ಸಾಮ್ ಬಂದಿದೆ. ಪ್ರಿಪೇಟರಿ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಬರಿತಾ ಇದ್ದಾಳೆ. ಬರ್ದಿರುವಾಗ ಅವಳ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದಿದೆ ಅನ್ನೋ ಒಂದು ಕಾರಣಕ್ಕೆ BO ಅವ್ರು ಏನ್ ಮಾಡ್ತಾರೆ, ನೇರವಾಗಿ ರಾತ್ರಿ 9 ಗಂಟೆಗೆ ಆ ಹೆಣ್ಮಗಳು ಮನೆಗೆ ಹೋಗ್ತಾರೆ. ಆ ಹೆಣ್ಮಗಳು ಮನೆಗೆ ಹೋಗ್ಬಿಟ್ಟು ಸಾಮೂಹಿಕವಾಗಿ ಎಲ್ಲರೂ ಕೂತಿರೋ ಜಾಗದಲ್ಲಿ ಆ ಹೆಣ್ಮಗಳ ಜೊತೆ ಮಾತಾಡಲ್ಲ. ಅವಳು ಬೆಡ್ರೂಮ್ ಅಲ್ಲಿ ಇರುವಂತ ಜಾಗದಲ್ಲಿ ಹೋಗಿ ಆ ಹೆಣ್ಮಗಳ ಜೊತೆ ಮಾತಾಡ್ತಾರೆ. ಮತ್ತೆ ಬೆದರಿಕೆ ಹಾಕ್ತಾರೆ, ನೀನು ಕಡಿಮೆ ಮಾರ್ಕ್ಸ್ ತಗೊಂಡಿರೋದ್ರಿಂದ ನೀನ್ ಪಾಸ್ ಆಗಲ್ಲ, ನೀನ್ ಏನ್ ಮಾಡಿದ್ರು ಪಾಸ್ ಆಗಲ್ಲ, ಹಾಗೆ ಹೀಗೆ ನೀನು ಅಂತ ಹೇಳ್ಬಿಟ್ಟು ಭಯ ಹುಟ್ಟಿಸ್ತಾರೆ. ಆವಾಗ ಪೇರೆಂಟ್ಸ್ಗಳಿಗೂ ಸ್ವಲ್ಪ ಗಾಬರಿ ಆಗ್ತದೆ.
ಮತ್ತೆ ಸಾಮೂಹಿಕವಾಗಿ ಎಲ್ಲರೂ ಮಧ್ಯೆ ಬಂದು ಅವರು ಹೆಣ್ಮಗಳಿಗೆ ಹೇಳೋ ಕಾರಣ ಎಲ್ಲೋ ಒಂದ್ ರೀತಿ ಮುಜುಗರಕ್ಕೊಳಗಾಗ್ತಾಳೆ ಅವಳು. ಮುಜುಗರಕ್ಕೊಳಗಾದಾಗ ಅಕ್ಕಪಕ್ಕದವರೆಲ್ಲರೂ ಕೂಡ, ಈಗ ಗ್ರಾಮೀಣ ಪ್ರದೇಶ ಅಂತ ಅಂದಾಗ ಯಾರಾದ್ರೂ ಒಬ್ರು ಅಧಿಕಾರಿಗಳು, ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅಂತಂದ್ರೆ ಎಲ್ರೂ ಗಮನ ಹರಿಸೋದು ಸಹಜ. ಹಾಗೆ ಎಲ್ರೂ ಕೂಡ ಯಾರೋ ಬಂದ್ರು, BO ಅವ್ರ ಮನೆಗೆ ಬಂದಿದಾರಂತೆ ಅಂತೇಳಿ ನೋಡಿ ಎಲ್ರು ಆ ವಿಚಾರನ ಚರ್ಚೆ ಮಾಡಿ ಅವಳನ್ನ ಕೇಳ್ತಾ ಇರುವಾಗ ಅವಳು ಮುಜುಗರಕ್ಕೊಳಪಟ್ಟು ಸೂಸೈಡ್ಗೆ ಟ್ರೈ ಮಾಡ್ತಾಳೆ. ಆದ್ರೂ ಕಾರಣಾಂತರದಿಂದ ಅವಳು ಆ ನೋವಿಂದ ಹೊರಗಡೆ ಬರಕ್ ಆಗದೆ ಇರೋ ಕಾರಣ ಅವಮಾನ ಆಗ್ತದೆ. ಎಲ್ರೂ ಕೂಡ ಕೇವಲವಾಗಿ ನನ್ನ ಜೊತೆ ನೋಡ್ತಾರೆ, ನಗ್ತಾರೆ, ಕಿಂಡಲ್ ಮಾಡ್ತಾ ಇದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾಳೆ. ಇದಕ್ಕೆ ನೇರವಾಗಿ ನಾನು BO ಅವರೇ ಕಾರಣ ಅಂತೇಳಿ ಹೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ಏಕೆಂತಂದ್ರೆ ಅವತ್ತು ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ಆ ಪೇರೆಂಟ್ಸ್ ಗಳ ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಿಕ್ ಹೋಗ್ತೀವಿ. ಆ ಸಂದರ್ಭದಲ್ಲಿ ನೇರವಾಗಿ ನಾನು BO ಅವರಿಗೆ ಫೋನ್ ಮಾಡಿ ಹೇಳ್ತೀನಿ, ಸರ್ ಯಾವ ಕಾರಣಕ್ಕೆ ನೀವು ಬಂದಿದ್ರಿ, ನಿಮಗೆ ಆ ಟೈಮಿಗೆ ಬರ್ಲಿಕ್ಕೆ ಅವಶ್ಯಕತೆ ಇತ್ತಾ, ಒಬ್ಬ ಅಧಿಕಾರಿಯಾಗಿ ಯಾವ ಟೈಮಿಗೆ ನೀವು ಗ್ರಾಮೀಣ ಪ್ರದೇಶದ ಮನೆಗಳಿಗೆ ಹೋಗ್ಬೋದು, ಒಬ್ಬ ಹೆಣ್ಮಗಳನ್ನ ಮಾತಾಡಿಸ್ಬೋದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ 10 ಗಂಟೆ ರಾತ್ರಿವರೆಗೂ ಕೂಡ ಕ್ಲಾಸಸ್ಗಳು ನಡೀತದಂತೆ. ಅದ್ ಎಲ್ಲಿ ನಡೀತದೋ ಈ ಸರ್ಕಾರ ಅವ್ರಿಗೆ ಆದೇಶ ಕೊಟ್ಟಿದೆಯಂತೆ, ಅದ್ ಯಾವ ಆದೇಶ ಅಂತ ನಮ್ಗಂತೂ ಇನ್ನ ಗೊತ್ತಿಲ್ಲ. ಬಟ್ ಅವ್ರಗಳಿಂದನೇ ನಾವು ಅದನ್ನ ತಿಳ್ಕೊಬೇಕಾಗಿದೆ. 10 ಗಂಟೆವರೆಗೂ ಕ್ಲಾಸ್ ನಡೀತಂತೆ, 10 ಗಂಟೆವರೆಗೂ ಅವ್ರು ಹೋಗಿ ಅದ್ರ ಮಾಹಿತಿಗಳನ್ನ ತಿಳ್ಕೊಬೋದಂತೆ. ಇದು ನೇರವಾಗಿ ಹೇಳಿದಂಥದ್ದು. ನಾನ್ ನೇರವಾಗಿ ಅವ್ರನ್ನ ಕೇಳ್ತಾ ಇದ್ದೀನಿ, ಸರ್ ನೀವು ಬದುಕಿರುವಾಗ ಹೆಣ್ಮಗಳ ಮನೆಗೆ ಬಂದು ಇಷ್ಟೆಲ್ಲ ಪ್ರಶ್ನೆ ಮಾಡಿ ಅವಳಿಗೆ ಸಾವಿಗೆ ಕಾರಣರಾಗಿದ್ದೀರಾ, ಆದ್ರೆ ಸತ್ ಮೇಲೆ ನೀವು ಯಾವ ಕಾರಣಕ್ಕೆ ನೀವು ಬಂದು ಆ ಹೆಣ್ಮಗಳ ಕುಟುಂಬಕ್ಕೆ ಸಾಂತ್ವನ ಹೇಳೋದೇ ಆಗ್ಲಿ ಮತ್ತೊಂದೇ ಆಗ್ಲಿ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದ್ರೆ, ಅವ್ರು ವಿನಾಕಾರಣ ತಪ್ಪಿಸ್ಕೊಳ್ಳಿಕ್ಕೆ ನಮ್ಮ MLA ಅವರು ಬರ್ತೀನಿ ಅಂತ ಹೇಳಿದಾರೆ, MLA ಅವರು ವಿಧಾನಸೌಧದಲ್ಲಿದ್ದಾರೆ, ಅವ್ರು ಬಂದ ಮೇಲೆ ನಾವು ಹೋಗೋಣ ಅಂತ ಹೇಳಿದ್ದಾರೆ, ಆ ಕಾರಣದಿಂದ ನಾವು ಅವ್ರು ಬಂದ ಮೇಲೆ ಹೋಗ್ತೀವಿ ಅಂತ ಹೇಳ್ತಾರೆ. ಇದು ಯಾವ ಕಾರಣಕ್ಕೆ, ಇದು ರಾಜಕೀಯದ ಒತ್ತಡದಿಂದನೋ ಯಾವ ಕಾರಣಕ್ಕೆ ಅವರು ಸೈಡ್ಗೆ ಆ ಹೆಣ್ಮಗಳ ಕಡೆ ಗಮನ ಹರಿಸ್ತಿಲ್ವೋ ಗೊತ್ತಾಗ್ಲಿಲ್ಲ. ಒಟ್ಟಾರೆ ನನಗನ್ಸೋ ಪ್ರಕಾರ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡಿರೋ ಪ್ರಕಾರ ನೇರವಾಗಿ ಆ ಹೆಣ್ಮಗಳ ಸಾವಿಗೆ ಈ BO ಅವರೇ ಕಾರಣ ಆಗಿದ್ದಾರೆ ಅಂತೇಳಿ ನಮ್ಮ ಅಭಿಪ್ರಾಯ, ಅನಿಸಿಕೆಗಳು. ಮತ್ತೆ ಸಾರ್ವಜನಿಕರುಗಳ ಜೊತೆನೂ ಸುಮಾರು ಜನ ಜೊತೆ ನಾವು ಮಾತಾಡಿದಾಗನು ಕೂಡ ನೇರವಾಗಿ ಅವ್ರು ಹೇಳಿದ್ದು ಕೂಡ, ಅವ್ರು ಬಂದು ಹೋದ್ಮೇಲೆ ಎಲ್ರು ಅವ್ರನ್ನ ನೋಡೋ ದೃಷ್ಟಿಕೋನ ಇರ್ಬೋದು, ಆ ಹೆಣ್ಮಗಳಿಗೆ ಆಗಿರೋ ಅವಮಾನಗಳಿರ್ಬೋದು, ಇದನ್ನೆಲ್ಲ ತಡ್ಕೊಳಕ್ ಆಗದೆ ಅವಳು, ನಾನಿನ್ನ ಬದುಕಿದ್ರು ಕೂಡ ಎಲ್ಲಾದ್ರೂ SLC ಫೇಲ್ ಆಯ್ತು ಅಂತಂದ್ರೆ ಇನ್ನ ನನಗೆ ಅವಮಾನ ಆಗ್ತದೆ, ಇವ್ರು ಆಲ್ರೆಡಿ ಬಂದು ಮನೆಗೆ ಹೇಳಿರೋದ್ರಿಂದ ನನಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ಅವಳು ಸತ್ತಿದಾಳೆ ಅನ್ನೋದನ್ನ ಆ ಕುಟುಂಬದವರು ಮತ್ತೆ ಅಕ್ಕಪಕ್ಕದವರು ಎಲ್ಲರೂ ಕೂಡ ಸಾಮೂಹಿಕವಾಗಿ ನಮ್ಮ ಮುಂದೆ ಆ ವಿಚಾರಗಳನ್ನ ಮಂಡನೆ ಮಾಡಿದ್ದಾರೆ. ಇದಕ್ಕೆ ನೇರವಾಗಿ ಅವರೇ ಹೊಣೆಗಾರರಾಗಿರೋದ್ರಿಂದ ತಕ್ಷಣ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು. ಅವ್ರ ಬಗ್ಗೆ ಇದನ್ನ ಎಲ್ಲೋ ಒಂದ್ ಕಡೆ ಒಂದ್ ಹೆಣ್ಣು ಮಗಳ ಸಾವಿನ ಸುದ್ದಿ ಬಂದ್ರು ಕೂಡ ಅವ್ರ ಸೈಡ್ ಅಲ್ಲಿ ಇರೋದನ್ನ ನೋಡ್ಕೊಂಡು ನಮಗೂ ಕೂಡ ಸುಮ್ಮನೆ ಇರೋಕ್ಕಾಗಲ್ಲ. ಇದಕ್ಕೆ ಅವ್ರನ್ನ ನೇರವಾಗಿ ಅವ್ರಿಗೆ ಶಿಕ್ಷೆ ಸಿಗ್ಲಿಲ್ಲ ಅಂತ ಪಕ್ಷದಲ್ಲಿ ನಾವ್ ಎಲ್ಲಾ ಸಂಘಟನೆಯವರು ಕೂಡ ರಾಜ್ಯಾದ್ಯಂತ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ನ್ಯಾಯ ಸಿಗೋವರೆಗೂ ಖಂಡಿತವಾಗೂ ನಾವ್ ಯಾರು ಕೂಡ ಬಿಡಲ್ಲ. ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಆ ಹೆಣ್ಮಗಳ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಇದು ನಮ್ಮ ಎಲ್ಲಾ ಸಂಘಟನೆಯವರ ಒತ್ತಾಯ, ಬೇಡಿಕೆಗಳು ಕೂಡ ಆಗಿದೆ. ನನ್ನ ಹೆಸರು ಜಿತೇಂದ್ರ ಅಂತ. ನಾವು ಇದರ ಸಂಘಟನೆಯಲ್ಲಿ ಗೌರವಾಧ್ಯಕ್ಷರಾಗಿ, ರಾಜ್ಯ ಗೌರವಾಧ್ಯಕ್ಷರು. ಈಗ BO ಅವ್ರಿಗೆ ನಾವು ನೋಡಿದಾಗ ನೇರವಾಗಿ ಆ ಹುಡುಗಿ ಮನೆಗೆ ಹೋಗಿದ್ದಾರೆ. ರಾತ್ರಿ 9 ಗಂಟೆಗೆ ನಮ್ಮ ಕಾನೂನಲ್ಲಿ ಇಲ್ಲ. ಯಾವುದೇ ಇವರು ರಾತ್ರಿ 9 ಗಂಟೆಗೆ ಹೋಗಿ ಅವರಿಗೆ ಅವ್ರ ಮನೆಯವ್ರಿಗೆ ತಿಳಿಸ್ಬೇಕಾದ್ರೆ ಬಿಟ್ರೆ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಆಗಿ ಮಾತಾಡೋಕ್ಕಿರಲ್ಲ. ಇವರು ಡೈರೆಕ್ಟ್ ಆಗಿ ಸ್ಟೂಡೆಂಟ್ಸ್ಗೆ ಹೋಗಿ ಅವರಿಗೆ ಮೆಂಟಲಿ ಟಾರ್ಚರ್ ಮಾಡ್ಯಾರೋ ಇಲ್ಲ ಬೇರೆ ವಿಷಯಕ್ಕೋಸ್ಕರ ಏನೋ ಪ್ರಪೋಸಲ್ ಇಟ್ಟಾರೋ ಗೊತ್ತಿಲ್ಲ. ಬಟ್ ಆ ಹುಡುಗಿ ಯಾರಿಗೂ ಹೇಳದೇನೆ ತನ್ನ ವೈಯಕ್ತಿಕವಾಗಿ ನನ್ನ ಮನೆ ಬಂದ್ರು ಈ ತರ ಎಲ್ಲ ಇದ್ ಮಾಡಿದ್ರು, ನನಗೆ ಟಾರ್ಚರ್ ಆಗಿದೆ. ಸ್ಕೂಲಿಗೆ ಹೋದಾಗ್ಲೂ ಅವರಿಗೆ ನೋಡ್ಯಾರೆ ಬಹಳಷ್ಟು ಜನ, ಯಾಕೋ ಸೈಲೆಂಟ್ ಆಗ್ಬಿಡ್ಲ ಅವತ್ತಿಂದ. ಹಾಗಾಗಿ ಜನಗಳು ಬಹಳಷ್ಟು ಎಲ್ಲ ಅವಳನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಾ ಇದ್ದಿದ್ದ ಕಾರಣಕ್ಕೆ ಅವಳು ಸೂಸೈಡ್ ಮಾಡ್ಕೊಂಡ್ಯಾಳೆ. ಇದಕ್ಕೆ ಡೈರೆಕ್ಟ್ ಆಗಿ ಹೊಣೆ ಅಂದ್ರೆ BO ಅವರು. BO ಅವರು ಇಲ್ಲಾಂದ್ರೆ ಅವ್ರ ಪೇರೆಂಟ್ಸ್ ನ ಕ್ಲಾಸಲ್ಲಿ ಕಳಿಸ್ಬಿಟ್ಟು ಅವ್ರಿಗೆ ಹೇಳ್ಬೋದಾಯ್ತು, ನಿಮ್ಮ ಮಗಳು ಹಿಂಗೆ ಕಮ್ಮಿ ಸ್ಕೋರ್ ತಗೊಂಡ್ಯಾಳೆ, ಈ ತರ ಮಾಡ್ಯಾಳೆ. ಅದನ್ನ ಮಾಡದೆ ಅವರು ಡೈರೆಕ್ಟ್ ಆಗಿ ಮನೆಗೆ ಹೋಗೋದು ಬಹಳ ತಪ್ಪು. ಮತ್ತೆ BO ಅವರು ಇದೇ ಇನ್ನೇನೋ ಒಂದ್ 2-3 ಜನಕ್ಕೆ ಅದೇ ತರ ಬೇರೆ ಸ್ಕೂಲ್ಗಳಲ್ಲಿ ಟಾರ್ಚರ್ ಮಾಡ್ಯಾಳೆ. ಬಹಳಷ್ಟು ಟೀಚರ್ಸ್ ಗಳಿಗೆ ಎಲ್ಲರಿಗೂ ಈ ತರ ಟಾರ್ಚರ್ ಮಾಡೋದೇ ಉಳಿದಿದ್ದು. ಅದು MLA ಅವ್ರಿಗೂ ವಿಷಯ ತಿಳಿಸಿದ್ರು ಕೂಡ MLA ಅವರು ಇದುವರೆಗೂ ಆಕ್ಷನ್ ತಗೊಂಡಿಲ್ಲ, ಅವ್ರ ಮೇಲೆ ಯಾವುದೇ ರೀತಿಯ ಆಕ್ಷನ್ ತಗೊಳ್ಳಿಲ್ಲ. ಮತ್ತೆ ಇವಳು ಅಟ್ಲೀಸ್ಟ್ ಅವಳ ಸತ್ಯಾಳೆ, ಅವ್ರ ಮನೆಗೆ ಹೋಗ್ಬೇಕು, ಮಾನವತೆ ದೃಷ್ಟಿ ಇಲ್ದೇನೆ
ಅವ್ರ ಎಜುಕೇಶನ್ ಎಜುಕೇಟೆಡ್ ಆಗಿ ಮಾನ್ಯತೆ ದೃಷ್ಟಿಯಿಂದ ಏನಾದ್ರು ಅವ್ರ ಮನೆಗೆ ಹೋಗಿ ಸಂತಾನ ಹೇಳ್ಬೇಕಾಯ್ತು, ಅವ್ರ ಅಪ್ಪ ಅಮ್ಮನವರು ಸಂತಾನ ಹೇಳ್ಬೇಕಾಯ್ತು, ಎಂತದ್ದು ಹೇಳ್ದೆ ಅವ್ರನ್ನ ಕಡೆಗಣಿಸ್ಯಾರೆ. ಅಂದ್ರೆ ನಾವು ಫೋನಲ್ಲಿ ಮಾತಾಡಿದ್ವಿ ಅವ್ರಿಗೆ, ಯಾಕೆ ಸರ್ ನೀವು ಇನ್ನ ಬಂದೇ ಅಲ್ವಲ್ಲ, ಯಾಕೆ ಏನು ಇದ್ರ ಬಗ್ಗೆ ಅಂದಿದ್ದಕ್ಕೆ, ಇಲ್ಲ ನಾವು ಹೋಗೇ ಇಲ್ಲ, ಸುಮ್ನೆ ಈ ತರ ಅಪಪ್ರಚಾರ ಮಾಡ್ತಾರೆ ನಮ್ಮ ಮೇಲೆ ಅಂತ ಸುಳ್ಳು ಸುದ್ದಿನೂ ಅವರೇ ಹಬ್ಬಿಸ್ತಿದ್ದಾರೆ ಅಂತೇಳಿ ಎಲ್ಲರ ಮೇಲೂ ಇಗ್ನೋರ್ ಮಾಡ್ಯಾರ ಅವ್ರನ್ನ. ಆದ್ರಿಂದ ಇದಕ್ಕೆ ಡೈರೆಕ್ಟ್ ಹೊಣೆ BO ಇವರೇ. ಅದರಿಂದ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಕಠಿಣವಾದ ಶಿಕ್ಷೆ ಆಗ್ಬೇಕು. ಒಬ್ರಿಗೆ ಕಠಿಣವಾದ ಶಿಕ್ಷೆ ಆದ್ರೆ ಮುಂದೆ ಮಕ್ಕಳಿಗೆ ಅನನುಕೂಲ ಆಗಲ್ಲ. ಅವ್ರಿಗೆ ಏನಾದ್ರು ಕಂಪ್ಲೇಂಟ್ಸ್ ಹೇಳಿದ್ರೆ ಕಂಪ್ಲೇಂಟ್ಸ್ ತಗೋಲ್ಲ. ಅವ್ರು ಯಾರು ತಪ್ಪು ಮಾಡಿರಲ್ಲ ಸುಮ್ನೆ ಅವ್ರ ಮನೆಗೆ ಹೋಗೋದು, ಅವ್ರನ್ನೆಲ್ಲ ಟಾರ್ಚರ್ ಮಾಡೋದು ಇದೇ ಅವ್ರದ್ದು ಇದಾಗಿದೆ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ರಾಜ್ಯ ಮಟ್ಟದಲ್ಲಾಗಲಿ ಅವರು ಆಕ್ಷನ್ ತಗೋಬೇಕು. ಮತ್ತೆ DDPನೂ ಇದ್ರ ಬಗ್ಗೆ ಆಕ್ಷನ್ ತಗೊಂಡು ಗಮನ ಹರಿಸ್ಬೇಕಾಗಿ ಕೇಳಿಕೊಳ್ತಿದ್ದೇನೆ.